ಚುನಾವಣಾ ಅಖಾಡಕ್ಕೆ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಜೆಡಿಎಸ್ ಮತ್ತು ಬಿಜೆಪಿ ಈಗಾಗಲೇ ಬಿಡುಗಡೆ ಮಾಡಿವೆ. ಆದರೆ ಮೊದಲ ಪಟ್ಟಿಗೆ ಮೀನಾಮೀಷ ಎಣಿಸ್ತಿರೋ ಕಾಂಗ್ರೆಸ್ ಮೇಲೆ ಜೆಡಿಎಸ್ ಕಣ್ಣು ಬಿದ್ದಂತಿದೆ. ಅಷ್ಟೇ ಅಲ್ಲ, ಕೈ ಟಿಕೆಟ್ ಆಕಾಂಕ್ಷಿಗಳಷ್ಟೇ ಕುತೂಹಲ ಜೆಡಿಎಸ್ ನಾಯಕರಲ್ಲೂ ಎದ್ದಿದೆ. ಯಾಕೆ ಅಂದ್ರ ಈ ಸ್ಟೋರಿ ನೋಡಿ. ಕೈ ಟಿಕೆಟ್ ವಂಚಿತರಿಗೆ ಗಾಳ ಹಾಕಲು ತೆನೆ ಹೊತ್ತ ಮಹಿಳೆ ಪ್ಲಾನ್. ಕಾಂಗ್ರೆಸ್ ಲಿಸ್ಟ್ ಗಮನಿಸಿ ಜೆಡಿಎಸ್ ಎರಡನೇ ಪಟ್ಟಿ ರಿಲೀಸ್. ಹೌದು, ರಾಜಕೀಯದಲ್ಲಿ ಪಕ್ಷಾಂತರ ಮಾಡುವರಿಗೇನು ಕಡಿಮೆ ಇಲ್ಲ. ಅದರಲ್ಲೂ ಟಿಕೆಟ್ ಮ್ಯಾಟರ್ ಬಂದ್ರೆ ಎಂತರೂ ಕೂಡ ರೆಬಲ್ಗಳಾಗಿ ಪಕ್ಷದ ವಿರುದ್ಧವೇ ಕಣಕ್ಕಿಳಿತಾರೆ. ಸದ್ಯ ಡಿಮ್ಯಾಂಡ್ ಹೆಚ್ಚಿರುವ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ಸಿಕ್ಕಾಪಟ್ಟೆ ತಟ್ಟಿದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ನಾಯಕರು ರಾತ್ರಿ ಹಗಲು ಎನ್ನದೆ ಅಳಿದು ತೂಗಿ ಪಟ್ಟಿ ಸಿದ್ಧತೆ ಮಾಡ್ತಿದ್ದಾರೆ. ಅದು ಏನೇ ಆಗ್ಲಿ, ಮೊದಲ ಪಟ್ಟಿ ಬಿಡುಗಡೆ ಆಗ್ತಿದ್ದಂತೆ ಕಾಂಗ್ರೆಸ್ಗೆ ರೆಬಲ್ ನಾಯಕರ ಬಿಸಿ ತಟ್ಟದೇ ಇರಲ್ಲ. ಆದ್ರೆ ಇದರ ಲಾಭ ಪಡೆಯಲು ಜೆಡಿಎಸ್ ಹವಣಿಸುತ್ತಿದ್ದು, ಇದೇ ಕಾರಣಕ್ಕೆ ತನ್ನ ಎರಡನೇ ಪಟ್ಟಿ ಬಿಡುಗಡೆ ಮಾಡದೆ ಕಾಯ್ತಾ ಇದೆ. ಕಾಂಗ್ರೆಸ್ ಮೊದಲ ಲಿಸ್ಟ್ ಅನೌನ್ಸ್ ಮಾಡ್ತಿದ್ದಂತೆ ಟಿಕೆಟ್ ಸಿಗದೆ ಬಂಡಾಯ ಏಳುವ ಅಭ್ಯರ್ಥಿಗಳಿಗೆ ಗಾಳ ಹಾಕಲು ಜೆಡಿಎಸ್ ವರಿಷ್ಠರು ಸ್ಕೆಚ್ ಹಾಕಿದ್ದಾರೆ. ಎಲ್ಲರಿಗೂ ಮೊದಲೇ ಫಸ್ಟ್ ಲಿಸ್ಟ್ ಅನೌನ್ಸ್ ಮಾಡಿದ ಜೆಡಿಎಸ್ ಸದ್ಯ ಎರಡನೇ ಪಟ್ಟಿ ಬಿಡುಗಡೆ ಮಾಡದಂತೆ ದೇವೇಗೌಡರಿಂದ ತಡೆ. ಎಲ್ಲರಿಗೂ ಮುನ್ನ ಅಂದ್ರೆ ಸುಮಾರು 50 ದಿನದ ಹಿಂದೆ 126 ಅಭ್ಯರ್ಥಿಗಳ ತನ್ನ ಮೊದಲ ಪಟ್ಟಿಯನ್ನ ಪ್ರಕಟಿಸಿ ಅಚ್ಚರಿ ಮೂಡಿಸಿದ ಜೆಡಿಎಸ್ ಸದ್ಯ 70 ಅಭ್ಯರ್ಥಿಗಳ ಎರಡನೇ ಪಟ್ಟಿ ಸಿದ್ಧಗೊಳಿಸಿದ್ರು ಕೂಡ ಬಿಡುಗಡೆಗೆ ಮೀನಾಮೇಷ ಎಣಿಸುತ್ತಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಜೆಡಿಎಸ್ ಗಾಳ ಹಾಕುತ್ತೆ ಅನ್ನೋದಕ್ಕೆ ಇದು ಇಂಬು ಕೊಡ್ತಿದೆ. ಎಚ್ಡಿ ದೇವೇಗೌಡರ ಅಣತಿಯಂತೆ ಪಟ್ಟಿ ತಡೆ ಹಿಡಿಯಲಾಗಿದೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದ್ರು. ಎಚ್ಡಿಡಿ ಮಾತ್ರ ಎರಡನೇ ಪಟ್ಟಿ ಬಿಡುಗಡೆಗೆ ನನ್ನ ಅಭ್ಯಂತರ ಇಲ್ಲ ಅಂತಿದ್ದಾರೆ. ಅದೇನು ಕುಮಾರಸ್ವಾಮಿ ಯಾವತ್ತು ಅನೌನ್ಸ್ ಮಾಡಿದ್ರು ದೇವ್ರಿಗೆ ನಾಳೆನೇ ಮಾಡಿಬಿಡೋದು, ತಯಾರು ಮಾಡ್ಕೊಂಡಿರುತ್ತೆ. ಒಂದು 68-69 ನಾನೇನು ಅಡ್ಡಿ ಮಾಡಲ್ಲ. ವಲಸೆ ಹೋಗಲು ಕೈ ಮುಖಂಡರು ತುದಿಗಾಲಲ್ಲಿ. ಕಾಂಗ್ರೆಸ್ ವರಿಷ್ಠರ ವಿರುದ್ಧ ಹರಿಹಾಯ್ದ ಪಿ ರಮೇಶ್. ಅಚ್ಚರಿಯ ವಿಷಯ ಅಂದ್ರೆ ಕಾಂಗ್ರೆಸ್ ಪಟ್ಟಿಯಲ್ಲಿ ತಮ್ಮ ಹೆಸರಿಲ್ಲ ಅನ್ನೋದನ್ನ ಖಾತ್ರಿ ಮಾಡಿಕೊಂಡಿರುವ ಕೆಲ ಕೈ ಟಿಕೆಟ್ ಆಕಾಂಕ್ಷಿಗಳು ಈಗಾಗಲೇ ಇಂಡೈರೆಕ್ಟ್ ಆಗಿ ಜೆಡಿಎಸ್ ಪರ ಬ್ಯಾಟ್ ಬೀಸುತ್ತಿದ್ದಾರೆ. ಇದಕ್ಕೆ ಉದಾಹರಣೆ ಅಂದ್ರೆ ಕಳೆದ ಬಾರಿ ಬೆಂಗಳೂರಿನ ಸಿವಿ ರಾಮನಗರದಿಂದ ಕೈ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಬಿಜೆಪಿಯ ಎಸ್ ರಘು ವಿರುದ್ಧ ಸೋತಿದ್ದ ಪಿ ರಮೇಶ್ ಅವರಿಗೆ ಜೆಡಿಎಸ್ ಟಿಕೆಟ್ ಕನ್ಫರ್ಮ್ ಆಗಿದೆ. ಪಿ ರಮೇಶ್ ಅವರೇ ಸಿವಿ ರಾಮನಗರ ಕ್ಷೇತ್ರದ ಅಭ್ಯರ್ಥಿ ಅಂತ ಎಚ್ಡಿಕೆ ಘೋಷಿಸಿರೋದು ಜೆಡಿಎಸ್ನ ಈ ರಣತಂತ್ರದ ಬಗ್ಗೆ ಹಿಂಟ್ ಕೊಡ್ತಿದೆ. ಇದರ ಬೆನ್ನಲ್ಲೇ ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ ಪಿ ರಮೇಶ್ ಟಿಕೆಟ್ ವಿಚಾರವಾಗಿ ಕಾಂಗ್ರೆಸ್ ವರಿಷ್ಠರ ವಿರುದ್ಧ ಹರಿಹಾಯ್ದಿದ್ದಾರೆ. ನಮ್ಮ ಸಿವಿ ರಾಮನಗರದ ರಮೇಶ್ ಅವರು ಹಳೆ ನಮ್ಮ ಜನತಾ ಪರಿವಾರದ ಕಾರ್ಯಕರ್ತರೆ ಪುನಃ ಮನೆಗೆ ಮರಳಿ ಬರ್ತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ಇವತ್ತು ಕಳೆದ ಬಾರಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಚುನಾವಣೆಯನ್ನು ಎದುರಿಸಿದ್ದಾರೆ, ಅವರು ಸಿದ್ದರಾಮಯ್ಯನವರು ಈ ಪಕ್ಷ ಬಿಟ್ಟು ಹೋಗಬೇಕಾದ್ರೆ ಅವ್ರ ಜೊತೆ ಹೋದಂಥವ್ರು. ಅವರು ಜನತಾ ಪರಿವಾರದ ಕಾರ್ಯಕರ್ತರೆ. ಜನತಾ ಪರಿವಾರಕ್ಕೆ ಅವರ ಮನೆಗೆ ಪುನಃ ಇವತ್ತು ವಾಪಸ್ ಬರ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಅವರಿಗೆ ಅಲ್ಲಿ ಆದಂಥ ಕೆಲವು ಅನುಭವಗಳು ಮತ್ತು ನಮ್ಮ ಮುಖ್ಯಮಂತ್ರಿಗಳ ಒಂದು ನಡವಳಿಕೆಯಿಂದ ಬೇಸತ್ತು ಇವತ್ತು ಪುನಃ ಅವರ ಮನೆಗೆ ಬರ್ತಕ್ಕಂಥ ನಿರ್ಧಾರ ಏನು ಮಾಡಿದ್ದಾರೆ, ಅವರಿಗೆ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ಕಾಂಗ್ರೆಸ್ ಪಕ್ಷನ ಯಾವ ಮಟ್ಟಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಅದನ್ನು ನಾವು ಯಾರೋ ಮೋದಿ ಹೇಳ್ತಾನೆ ಮುಕ್ತ ಕಾಂಗ್ರೆಸ್ ಬೇಕಾಗಿಲ್ಲ, ಕಾಂಗ್ರೆಸ್ನವರೇ ಮುಕ್ತ ಕಾಂಗ್ರೆಸ್ ಮಾಡ್ತಾರೆ. ಖರ್ಗೆ ಸಾಹೇಬರು AICC ಅಧಿವೇಶನದಲ್ಲಿ ಹೇಳಿದ್ರು, ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸೋಲ್ಸೋದಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ, ಕಾಂಗ್ರೆಸ್ ಪಕ್ಷ ಸೋಲ್ಸೋದಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಕಾಂಗ್ರೆಸ್ನವರೇ ಅಂತ. ಅದನ್ನು ಸಿದ್ದರಾಮಯ್ಯನವರಿಂದನೇ ಕರ್ನಾಟಕದಲ್ಲಿ ಮುಕ್ತ ಕಾಂಗ್ರೆಸ್ ಪ್ರಾರಂಭ ಆಗಿದೆ. ಒಟ್ನಲ್ಲಿ ಕಾಂಗ್ರೆಸ್ ಒಡಕಿನ ಲಾಭ ಪಡೆಯಲು ಜೆಡಿಎಸ್ ನಾಯಕರನ್ನು ಹವಣಿಸುತ್ತಿದ್ದಾರೆ. ಇದಕ್ಕಾಗಿ ಪಕ್ಕಾ ಪ್ಲಾನ್ ಹಾಕಿಕೊಂಡು ಎರಡನೇ ಪಟ್ಟಿ ರಿಲೀಸ್ಗೂ ತಡೆ ಹಾಕಿದ್ದಾರೆ. ಆದ್ರೆ ಚುನಾವಣೆಯಲ್ಲಿ ಈ ರಾಜಕೀಯ ರಣತಂತ್ರ ಯಾವ ರೀತಿ ಪ್ರಾಫಿಟ್ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ವಿನಯ್, TV9 ಬೆಂಗಳೂರು.